ಓಂ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಶಿವಾಯ. ವೆಲ್ಕಮ್ ಟು ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ. ಈ ವಾರದಲ್ಲಿ ವಿಶೇಷತೆ ಏನು ಅಂತಂದ್ರೆ, ಒಂದು ಮಹಾಶಿವರಾತ್ರಿ, ಇನ್ನೊಂದು ಗ್ರಹಣ ನಮ್ಮ ಭಾರತಕ್ಕೆ ಅಷ್ಟಾಗಿ ಪ್ರಭಾವ ಇಲ್ಲದ ಕಾರಣ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಜೊತೆಗೆ ನೋಡಿ, ಈಗ ಮಹಾಶಿವರಾತ್ರಿ ಎಂದು ಯಾರ್ಯಾರು ಉಪವಾಸ ವ್ರತಗಳಿಂದ ಇದ್ದು ಫಲಹಾರ ಹಣ್ಣುಗಳನ್ನು ತಗೊಂಡು ನಿಷ್ಠೆಯಿಂದ ಮಹಾದೇವನ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಖಂಡಿತ ಈ ನವಗ್ರಹ ದೋಷಗಳಿಂದ ಮುಕ್ತರಾಗ್ತಾರೆ. ಇವಾಗ ನೋಡಿ, ಚಂದ್ರನಿಗೆ ಪ್ರಜಾಪತಿ ಶಾಪ ಕೊಟ್ಟಾಗ ಆ ಚಂದ್ರನಿಗೆ ದೋಷ ನಿವಾರಣೆ ಮಾಡಿದಂಥ ಮಹಾದೇವರು, ಅದೇ ಸೋಮನಾಥೇಶ್ವರ ದೇವಸ್ಥಾನ ಆಗುತ್ತೆ. ಸೊ ಹಾಗಾಗಿ ಯಾರ್ಯಾರು ನಿಷ್ಠೆಯಿಂದ ಈ ವ್ರತ ನಿಯಮಗಳನ್ನ ಮಾಡ್ತಾರೋ ಹಬ್ಬದ ದಿವಸ ಅವರಿಗೆ ಖಂಡಿತ ದೋಷ ಪರಿಹಾರ ಆಗುತ್ತೆ. ಈಗ ನಾವು ಗ್ರಹಗಳ ಪರಿಸ್ಥಿತಿ ಈ ವಾರದಲ್ಲಿ ತಿಳ್ಕೊಳ್ಳೋಣ. ಈ ವಾರದಲ್ಲಿ ನಮಗೆ ವಿಶೇಷತೆ ಏನು ಅಂದ್ರೆ, 5 ಗ್ರಹಗಳು ಕುಂಭರಾಶಿಯಲ್ಲಿ ಮಿಲನ ಆಗ್ತಾ ಇದೆ. ನೋಡಿ, ರಾಹು ಶತಭಿಷ ನಕ್ಷತ್ರದಲ್ಲಿ, ಅಂದ್ರೆ ಅದಕ್ಕೆ ಬಲ ಜಾಸ್ತಿ ಇದೆ. ಅದೇ ಅವ್ರದೇ ನಕ್ಷತ್ರ ಆಗಿರೋದ್ರಿಂದ ಸ್ಟ್ರೆಂತ್ ಇಲ್ಲಿ ಜಾಸ್ತಿ ಆಯಿತು ರಾಹುಗೆ. ಅದೇ ತರ ಗುರುವಿನ ದೃಷ್ಟಿನೂ ಬಿದ್ದಿದೆ. ಮಿಥುನ ರಾಶಿಯಿಂದ ಭಾಗ್ಯದ ದೃಷ್ಟಿ ರಾಹು ಮೇಲೆ ಬಿದ್ದಿದೆ. ಶುಕ್ರನೂ ಅಲ್ಲೇ ಇದೆ, ಬುಧನೂ ಅಲ್ಲೇ ಇದೆ. ಈ 3 ಗ್ರಹಗಳು ಜೊತೆಯಲ್ಲಿ ಶುಭ ಫಲ ಕೊಡ್ತಾರೆ, ಒಳ್ಳೆ ಫಲಗಳನ್ನೇ ಕೊಡ್ತಾರೆ. ಬಟ್ ಅಲ್ಲಿ ನಮ್ಗೀಗ ರವಿನೂ ಸೇರ್ಕೊಂತ ಇದೆ, ಮಂಗಳ ನಮಗೆ ಉಚ್ಚ ಸ್ಥಿತಿಯಲ್ಲಿದೆ. ನಿಮ್ಗೆ ರವಿ ಜೊತೆ ಚಂದ್ರನೂ ಸೇರ್ಕೊತಾ ಇದೆ. ಈಗ ನಮ್ಗೆ ಚಂದ್ರ ರಾಹು ಅಲ್ಲಿದ್ದಾಗ ಅಂತ ಒಳ್ಳೆ ರಿಸಲ್ಟ್ ಕೊಡಲ್ಲ, ಸೂರ್ಯ ರಾಹುನು ಒಳ್ಳೆ ರಿಸಲ್ಟ್ ಕೊಡಲ್ಲ. ಬಟ್ ನಮ್ಗೆ ಇಲ್ಲಿ ಬುಧ ಶುಕ್ರ ರಾಹು ಪರಿಸರ ಚೆನ್ನಾಗಿದೆ, ವಾಯು ತತ್ವದಲ್ಲೇ ಇದೆ, ಕಂಫರ್ಟಬಲ್ ಆಗಿದೆ. ಬಟ್ ಅಲ್ಲಿ ನಮ್ಗೆ ರವಿಚಂದ್ರನೂ ಇರೋದ್ರಿಂದ ಅವ್ರು ಅಲ್ಲಿ ಅನ್ಕಂಫರ್ಟ್ ಆಗಿರ್ತಾರೆ. ಅವ್ರು ಯಾಕಂದ್ರೆ ರವಿಗೆ ಶತ್ರುಮನೆ ಆಯ್ತು, ಚಂದ್ರನಿಗೆ ರಾಹು ಸಂಗತಿಯಿಂದ ಅಷ್ಟಾಗಿ ಕಂಫರ್ಟ್ ಇರಲ್ಲ. ಇನ್ನ ನಮಗೆ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ, ಗುರು ಮಿಥುನದಲ್ಲಿಯೂ, ಸಿಂಹದಲ್ಲಿ ಕೇತು ಸಂಚಾರ, ಮಂಗಳನು ಉಚ್ಚ ಸ್ಥಿತಿಯಲ್ಲಿ ಮಕರ ರಾಶಿಯಲ್ಲಿ ಸಂಚಾರ. ಇದು ಗ್ರಹದ ಪರಿಸ್ಥಿತಿ. ಮುಹೂರ್ತ ಭಾಗ ನೋಡಿ, ಮುಹೂರ್ತ ನಮಗೆ ಪಂಚಮಿ 22, ಪಂಚಮಿ ಅಶ್ವಿನಿ ಭಾನುವಾರ. ಸೊ ಹಾಗಾಗಿ ಅಶ್ವಿನಿ ನಕ್ಷತ್ರ ಬೀಳ್ತಾ ಇರೋದ್ರಿಂದ ಭಾನುವಾರ ಯಾವ ನಕ್ಷತ್ರದವರಿಗೆ ಈ ಅಶ್ವಿನಿ ನಕ್ಷತ್ರ ಆಗ್ಬರುತ್ತೆ ಅಂತ ನೋಡೋಣ, ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ಭರಣಿ ನಕ್ಷತ್ರ, ರೋಹಿಣಿ, ಆರಿದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರಭಾದ್ರ, ರೇವತಿ. ಈ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು. ಸೊ ಈಗ ನಮಗೆ ವಾರ ಭವಿಷ್ಯ. ಮೊದಲನೇದಾಗಿ ಮೇಷರಾಶಿ ನೋಡಿ, ಮೇಷರಾಶಿಗೆ ಲಾಭ ಸ್ಥಾನದಲ್ಲೇ 5 ಗ್ರಹಗಳಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯುತ್ತಮವಾಗಿ ಲಾಭನೇ ನೋಡಬಹುದು. ಆದರೂ ಸ್ವಲ್ಪ ದೊಡ್ಡಣ್ಣನ ಜೊತೆನೋ ಅಥವಾ ಸಮಾಜದಲ್ಲಿ ಎಚ್ಚರಿಕೆಯಿಂದ ವ್ಯವಹರಿಸಿ ಮಾತಾಡಿ ಲಾಭನೇ ಇದೆ. ಬಟ್ ನಾವು ಹುಡುಕಾಡಿ ಏನಾದರೂ ಸ್ವಲ್ಪ ನೆಗೆಟಿವ್ ಕಡೆ ಹೇಳಬೇಕು ಅಂತಂದ್ರೆ, ರಾಹುಚಂದ್ರನು 11ರಲ್ಲಿರೋದ್ರಿಂದ ಸಮಾಜದ ಜೊತೆನೋ ಅಥವಾ ನಿಮ್ಮ ದೊಡ್ಡಣ್ಣನ ಜೊತೆನೋ ಸ್ವಲ್ಪ ವ್ಯವಹಾರ ಮಾಡುವಾಗ ಎಚ್ಚರಿಕೆಯಿಂದ ವ್ಯವಹರಿಸಿ, ಮಾತುಕತೆಯಲ್ಲಿ ಸ್ವಲ್ಪ ಶುದ್ಧವಾಗಿರಿ. ಯಾಕಂದ್ರೆ ನಿಮ್ದು ಅಗ್ನಿ ತತ್ವ ಕೋಪ ಬೇಗ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಾತುಕತೆಯಲ್ಲಿ ಎಚ್ಚರಿಕೆ ವಹಿಸಿ. ಇನ್ನೆಲ್ಲಾ ರೀತಿಯೂ ಲಾಭ ಇದೆ. 10ನೇ ಮನೆಯಲ್ಲಿ ಕುಜ ಉಚ್ಚಸ್ಥಾನ ಸಂಚಾರ ಆಗ್ತಾ ಇರೋದ್ರಿಂದ ಈ ವಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಗೌರವ, ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, ಅಂಟಮನದಿಂದ ಲಾಭ. ರವಿ 11ರಲ್ಲಿದ್ರೆ ಸರ್ಕಾರದಿಂದ ಲಾಭ, ತಂದೆಯಿಂದ ಲಾಭ, ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗೋದಾಗಲಿ, ನಿಮ್ಗೆ ಎಲ್ಲಾ ರೀತಿಯೂ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ. ನೋಡಿ, ಮಾತುಕತೆಯಲ್ಲೂ ಜಯ ಯಾಕೆ ಕೊಡುತ್ತೆ ಅಂದ್ರೆ, 3ನೇ ಮನೆಯಲ್ಲಿ ಗುರು ಸ್ಥಿತಿನ ಇದೆ, ಗುರು ದೃಷ್ಟಿ ನಿಮಗೆ 11ನೇ ಮನೆ ಮೇಲೆ ಬಿದ್ದಿದೆ. ಸೊ ಹಾಗಾಗಿ ಈ ವಾರದಲ್ಲಿ ನಿಮಗೆ ಉತ್ತಮ ಫಲಿತಾಂಶ ಸಿಗುತ್ತೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಆದರೂ 12ನೇ ಮನೆ ಶನಿ ಇರೋದ್ರಿಂದ ನೀವು ಯಾವುದೇ ಅರ್ಜೆಂಟಲ್ಲಿ ತೀರ್ಮಾನ ತಗೋಬೇಡಿ. ಸ್ವಲ್ಪ ಸಮಯ ತಗೊಂಡು ಯಾರನ್ನ ಎಕ್ಸ್ಪರ್ಟ್ ಸಲಹೆ ತಗೊಳ್ಳಿ. ಯಾರು ಅದರಲ್ಲೇ ನಿಪುಣರಾಗಿರ್ತಾರೋ ಅವ್ರ ಹತ್ರ ಸಲಹೆ ತಗೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಹೆಚ್ಚಾಗಿ ಸಾಲಕ್ಕೆ ಹಾಕೋಬೇಡಿ. ಬಟ್ ಈ ವಾರದಲ್ಲಿ ಅತ್ಯುತ್ತಮ ರಿಸಲ್ಟ್ ಇರುತ್ತೆ ನಿಮಗೆ. ಒಳ್ಳೆದಾಗಲಿ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ ನಮಗೆ ಕರ್ಮಸ್ಥಾನದಲ್ಲಿ ಈಗ ಪಂಚಗ್ರಹಗಳ ವಿಧಿ. ಯಾವಾಗ 10ನೇ ಮನೆಯಲ್ಲಿ ನಮಗೆ 5 ಗ್ರಹಗಳು ಸೇರ್ಕೊಂಡಂತೋ ಅದರಲ್ಲೂ ರವಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ, ಮೇಲಧಿಕಾರಿಯಿಂದ ಮೆಚ್ಚುಗೆ ಇರುತ್ತೆ. ಆದರೆ ಇಲ್ಲಿ ರಾಹು ಜೊತೆನೂ ಇದೆ. ಹಾಗಾಗಿ ಕೆಲಸದಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ಇದೆ. ಶುಕ್ರನೂ ಅಲ್ಲೇ ಇದೆ, ಅದು ಕೂಡ ನಿಮಗೆ ಕೆಲಸದಲ್ಲಿ ಬದಲಾವಣೆ ಅಂತ ಕೊಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮಗೆ ವೃಷಭ ರಾಶಿಯವರಿಗೆ ಗುರು ದೃಷ್ಟಿ ಇದೆ. ನೋಡಿ, ಧನಭಾವ, ಕುಟುಂಬ ಭಾವ 2ನೇ ಮನೆಯಿಂದ ಕರ್ಮಸ್ಥಾನದ ಮೇಲೆ ದೃಷ್ಟಿ ಇದೆ. ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೂ ನೋಡಿ, ವೃಷಭ ರಾಶಿಯವರು ಏನಾಗಿರ್ತಾರೆ, ಈಗ ರೋಹಿಣಿ ನಕ್ಷತ್ರ ಇರ್ಬೋದು ಅಥವಾ ಕೃತಿಕಾ ನಕ್ಷತ್ರದವರಾಗಿರ್ಬೋದು, ಅವ್ರಿಗೆ ನೋಡಿ ರವಿ ನಕ್ಷತ್ರ ಅಥವಾ ಚಂದ್ರ ನಕ್ಷತ್ರದಲ್ಲಿ ಜನನ ಆದವ್ರಿಗೆ ಗುರು ದಶೆ, ಶನಿ ದಶೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ಗುರು ಶನಿ ದಶೆಗಳಲ್ಲಿ ಕೆಲಸ ಮಾಡೋರಿಗೆ ಇವಾಗ ಗುರು ಧನಭಾವದಲ್ಲಿದೆ, ಅವಾಗ ನಿಮಗೆ ಉತ್ತಮ ರಿಸಲ್ಟ್ ಕೊಡ್ತಾ ಇರುತ್ತೆ. ಶನಿ 11ನೇ ಮನೆಯಲ್ಲಿದೆ. ಸೊ ಹಾಗಾಗಿ ಗೋಚಾರದಲ್ಲಿ ತಗೊಂಡ್ರೆ ತುಂಬಾ
ಒಳ್ಳೆ ಫಲನೇ ಸಿಗ್ತಾ ಇದೆ. ಬಟ್ ಆದರೂ ಕೂಡ ನಮ್ಮ ಚಂದ್ರನ ಜೊತೆ ಯಾವಾಗ ರಾಹು ಸೇರುತ್ತೋ ವಾರದ 3 ದಿನ ಸ್ವಲ್ಪ ಒತ್ತಡ ಇರುತ್ತೆ. ವಾರಾಂತ್ಯದಲ್ಲಿ ಶುಭ ಫಲನ ನಾವು ನಿರೀಕ್ಷಣೆ ಮಾಡ್ಬೋದು. ನಿಮಗೆ ಈ ವಾರದ ಮೊದಲನೇ 3 ದಿನ ಒತ್ತಡ, ವಾರಾಂತ್ಯದಲ್ಲಿ ಶುಭ ಫಲ. ನೋಡಿ, ನಿಮಗೆ ಕೇಂದ್ರ ಅಂದರೆ 4ನೇ ಮನೆಯಲ್ಲಿ ಕೇತು ಸಂಚಾರ. ಸೊ 4ನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಾ ಇದ್ದಾಗ ಮಾನಸಿಕ ಒತ್ತಡಗಳಿರುತ್ತೆ. ಹಾಗಾಗಿ ಕೇತು ಪರಿಹಾರ ಆಗುತ್ತೆಯಾ? ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಂ. ಈ ಮಂತ್ರಗಳು ದಿನನಿತ್ಯ ಒಂದು 21 ಬಾರಿ ಹೇಳ್ತಾ ಇರಿ. ಅದರಿಂದ ಖಂಡಿತ ನಿಮಗೆ ಲಾಭಗಳೇ ಸಿಗುತ್ತೆ. ಇನ್ನು ಶುಭ ರಾಶಿಯವರಿಗೆ ಕರ್ಮಾಧಿಪತಿಯಾದ ಶನಿ ಲಾಭ ಸ್ಥಾನದಲ್ಲಿದೆ. ಸೊ ಕೆಲಸ ಕಾರ್ಯಗಳಲ್ಲಿ ಅಲ್ಲೂ ಲಾಭ ಸಿಗ್ತಾ ಇದೆ. ಕರ್ಮ ಸ್ಥಾನದಲ್ಲಿ ಸೂರ್ಯನೂ ಲಾಭ ಕೊಡ್ತಾನೆ. 10ನೇ ಮನೆಯಲ್ಲಿ ಚಂದ್ರನು ತಕ್ಕ ಮಟ್ಟಿಗೆ ಲಾಭ ಕೊಡ್ತಾ ಇದೆ. ಆದರೆ ಇಲ್ಲಿ ನಮಗೆ 10ನೇ ಮನೆಯಲ್ಲಿ ಶುಕ್ರನಿಗೆ ಪರಿಹಾರ ಬೇಕು. ಯಾಕಂದ್ರೆ ನಿಮ್ಮ ರಾಶಿಯಾಧಿಪತಿ ಮತ್ತು 6ನೇ ಮನೆ ಅಧಿಪತಿ ಕರ್ಮಸ್ಥಾನದಲ್ಲಿ ಇರೋದ್ರಿಂದ ಕೆಲಸದಲ್ಲಿ ಬದಲಾವಣೆ ಆಗುತ್ತೆ. ಗಂಡು ಮಕ್ಕಳಾದರೆ ಹೆಣ್ಮಕ್ಳು, ಹೆಣ್ಮಕ್ಳಾದರೆ ಗಂಡು ಮಕ್ಕಳು ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಶುಕ್ರನಿಗೆ ಇಲ್ಲಿ ಪರಿಹಾರ ಬೇಕು. ಈ ಹಬ್ಬದ ದಿವಸ ಒಂದು ಮುತ್ತೈದರನ್ನು ಕರೆದು ಅವ್ರಿಗೆ ಅಲಂಕಾರಿಕ ವಸ್ತುಗಳನ್ನು ದಾನ ಕೊಡೋದ್ರಿಂದ ಮತ್ತು ಈಗ ಗೇಟಿಂದ ಆಚೆಗೆ ಇರುವೆಗಳಿಗೆ ಸಕ್ಕರೆ ನೀಡೋದ್ರಿಂದ ಇದರಿಂದ ನಿಮಗೆ ಶುಕ್ರ ಪರಿಹಾರ ಆಗುತ್ತೆ. ಖಂಡಿತ ನಿಮಗೆ ಶುಕ್ರ ಶುಭ ಫಲವನ್ನೇ ನೀಡುತ್ತೆ. ಸೊ ಓವರ್ ಆಲ್ ತಂದ್ರೆ ನಮಗೆ ಈಗ ವೃಷಭ ರಾಶಿಯವರಿಗೆ ಧನಭಾವ ಕುಟುಂಬ ಹೋದಲ್ಲಿ 2ನೇ ಮನೆಯಲ್ಲಿ ಗುರು ಇದ್ದು ಯಾವಾಗ ಶುಕ್ರನ ಮೇಲೆ ದೃಷ್ಟಿ ಬೀಳುತ್ತೋ ವೃಷಭ ರಾಶಿಯವರಿಗೆ ಈಗ ಮದುವರ ಹೊಂದಾಣಿಕೆ ಚೆನ್ನಾಗಿದೆ, ಮ್ಯಾರೇಜ್ ಮೇಕಿಂಗ್ ಚೆನ್ನಾಗಿದೆ. ಶುಭ ಕಾರ್ಯಗಳಿಗೆ ಈ ವಾರದಲ್ಲಿ ಮದುವೆ ಸೆಟ್ ಆಗೋಕ್ಕೂ ಚೆನ್ನಾಗಿದೆ. ಸೊ ಒಳ್ಳೆಯದಾಗಲಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯಲ್ಲಿಯೇ ಗುರು ಇದ್ದು ಭಾಗ್ಯದಲ್ಲಿ ಶುಕ್ರ ಇದೆ. ಸೊ ಗುರು ಡೈರೆಕ್ಟ್ ಶುಕ್ರನ್ ಕನೆಕ್ಟ್ ಆಗ್ತಿದೆ. ಶುಕ್ರನಿಂದ 5ನೇ ಮನೆ ಗುರು. ಹಾಗಾಗಿ ನಿಮಗೆ ಈಗ ವಧುವರ ಹೊಂದಾಣಿಕೆಗೆ ಮ್ಯಾರೇಜ್ ಮೇಕಿಂಗ್ಗೆ ಹುಡುಕ್ತಾ ಇದ್ರೆ ಖಂಡಿತ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ. ಜೊತೆಗೆ ವಾಹನ ಖರೀದಿ ಮಾಡೋಂಥ ಆಲೋಚನೆ ಇದ್ರೆ ಫ್ಲಾಟ್ ಖರೀದಿ ಮಾಡೋದು ಅಥವಾ ಕಮರ್ಷಿಯಲ್ ಪ್ರಾಪರ್ಟಿ, ಯಾಕಂದರೆ ಬುಧನೂ ಅಲ್ಲೇ ಇದೆ, ಕಮರ್ಷಿಯಲ್ ಪ್ರಾಪರ್ಟಿ ಖರೀದಿ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಇದ್ರೆ ಅದು ತುಂಬ ಚೆನ್ನಾಗಿದೆ. ಬಟ್ ನಮ್ಗೆ ಏನಾಗುತ್ತೆ, ಸೂರ್ಯ ರಾಹು ಚಂದ್ರರು ಅಲ್ಲೇ ಇದ್ದಾರೆ. ಹಾಗಾಗಿ ಸ್ವಲ್ಪ ಪೇಪರ್ ವರ್ಕ್ ಆಗ್ಬೋದು ಅಥವಾ ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡಗಳು ಬರುವಂಥ ಚಾನ್ಸ್ ಇರುತ್ತೆ. ನಮಗೆ ಈಗ ರಾಹು ಸೂರ್ಯರು ಭಾಗ್ಯದಲ್ಲಿದ್ದರೆ ತಂದೆ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಓವರ್ ಆಲ್ ಹಾಕೊಂಡ್ರೆ ಮಿಥುನ ರಾಶಿಯವರಿಗೆ ಪರ್ಸನಲ್ ಲೈಫಲ್ಲಿ ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ, ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಪ್ರೊಫೆಷನಲ್ ಲೈಫಲ್ಲಿ ಸ್ವಲ್ಪ ಶುಭದಾಯಕವಾಗಿ ಇರುತ್ತೆ. ಜೊತೆಗೆ ಈಗ ಶುಭ ಕಾರ್ಯಗಳದ್ದು ಸಮಯ ಒದಗಿ ಬರ್ತಾ ಇದೆ. ಯಾಕಂದರೆ ಜೂನ್ ನಂತರ ಗುರು ಮುಂದೋಗುವಾಗ ಈಗಿನ ಅದಕ್ಕೆ ಫೌಂಡೇಶನ್ ಹಾಕ್ಬಿಡುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಇದು ಈ ವಾರ ಕೂಡ ನಿಮಗೆ ಶುಭದಾಯಕವಾಗಿರುತ್ತೆ. ಒಳ್ಳೆಯದಾಗಿ ನೋಡಿ, ಮಿಥುನ ರಾಶಿಯವರಿಗೆ ಅಷ್ಟಮದಲ್ಲಿ ಮಂಗಳ ಸಂಚಾರ. ನಮ್ಗೆ ಯಾವಾಗ 8ನೇ ಮನೆಯಲ್ಲಿ ಮಂಗಳ ಸಂಚಾರ ಮಾಡುತ್ತೋ ಆಗ ಗಂಡ ಹೆಂಡತಿ ಭಿನ್ನಾಭಿಪ್ರಾಯ ಬರೋ ಚಾನ್ಸಸ್ ಇರುತ್ತೆ. ಮೈ ಕೈ ನೋವು ಬರೋದು ಅಥವಾ ಸಣ್ಣ ಪುಟ್ಟ ಏಟು ಬೀಳುವಂಥ ಅವಕಾಶ. ಹಾಗಾಗಿ ಮಂಗಳನಿಗೆ ಶಾಂತಿ ಅಗತ್ಯ. ಈಗ ನಮಗೆ ಕುಜುಂಗೋಸ್ಕರ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳೋದು, ಓಂ ಕಾರ್ತಿಕೇಯ ನಮಃ, ಷಣ್ಮುಗಾಯ ನಮಃ, ಸುಬ್ರಹ್ಮಣ್ಯಾಯ ನಮಃ, ಯಾವುದೋ ನಾವು ಈ ಅಷ್ಟೋತ್ತರಗಳು ಹೇಳೋದು ಅಥವಾ ಒಂದೇ ನಾಮನ 108 ಬಾರಿ ಜಪಿಸೋದ್ರಿಂದ ಕೂಡ ಮಂಗಳ ಶಾಂತಿ ಆಗುತ್ತೆ. ಅಣ್ಣ ತಮ್ಮಂದ್ರನ್ನ ಹಬ್ಬಕ್ಕೆ ಕರೆದು ಒಂದು ಸಿಹಿ ತಿಂಡಿ ಕೊಡೋದ್ರಿಂದ ಅಥವಾ ಒಳ್ಳೆ ಮಾತಾಡೋದ್ರಿಂದ ಕೂಡ ನಿಮಗೆ ಕುಜ ಪರಿಹಾರ ಆಗುತ್ತೆ. ಓವರ್ ಆಲ್ ಹಾಕೊಂಡ್ರೆ ಮಿಥುನ ರಾಶಿಗೆ ಒಂದು ಅಷ್ಟಮದಲ್ಲಿ ಗುರು, ಶುಕ್ರ ಮತ್ತೆ ಜನ್ಮದಲ್ಲಿ ಗುರು ಸಂಚಾರ. ಗುರುಗೋಸ್ಕರ ಕೂಡ ನೀವು ಹಳದಿ ವಸ್ತ್ರನ ದಾನ ಕೊಡ್ಬೋದು ಅಥವಾ ಶಿವರಾತ್ರಿ ತುಂಬ ಒಳ್ಳೆಯ ಅವಕಾಶ ಸಿಕ್ಕಿದೆ. ಶಿವನ ದೇವಸ್ಥಾನದಲ್ಲಿ ಕಡಲೆ ಉಷ್ಲಿಯನ್ನು ದಾನ ಕೊಡೋದ್ರಿಂದ ಕೂಡ ನಿಮಗೆ ಖಂಡಿತ ಗುರು ಪರಿಹಾರ ಆಗುತ್ತೆ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಪಂಚಗ್ರಹಗಳು. ನನಗನ್ಸುವ ಪ್ರಕಾರ ಈ ವಾರದಲ್ಲಿ ನಿಮಗೆ ಉತ್ತಮ ಬದಲಾವಣೆ ಆಗುತ್ತೆ, ಟ್ರಾನ್ಸ್ಫಾರ್ಮೇಷನ್ನು. ನೋಡಿ, ಈಗ ನಿಮಗೆ ಲಾಸ್ಟ್ 2 ವರ್ಷದಿಂದ ಸಿಕ್ಕಾಪಟ್ಟೆ ಕಷ್ಟ ನೋಡಿದ್ರಿ, ಈಗ ಇದ್ದಕ್ಕಿದ್ದಂಗೆ ಒಳ್ಳೆ ಬದಲಾವಣೆ ಆಗುತ್ತೆ. ಬಟ್ ಈ ಬದಲಾವಣೆ ವಾರದಲ್ಲಿ ಸ್ವಲ್ಪ ಒತ್ತಡಗಳು ಬರ್ಬೋದು. ಯಾಕೆಂದರೆ 8ನೇ ಮನೆಯಲ್ಲಿ ನಮಗೆ ಸೂರ್ಯ ಇದ್ದರೆ 2ನೇ ಮನೆ ಅಧಿಪತಿ, ಕುಟುಂಬದಲ್ಲಿ ಯಾರಿಗಾದ್ರೂ ಸಣ್ಣ ಪುಟ್ಟ ಅನಾರೋಗ್ಯ ಬರ್ಬೋದು ಅಥವಾ ನಿಮಗೆ ಸ್ವಲ್ಪ ದುಃಖ ಬರ್ಬೋದು ಅಥವಾ ಮೈಕೈ ನೋವು ಬರುವಂಥ ಚಾನ್ಸ್ ಇರುತ್ತೆ. ಅಲ್ಲೇ ರಾಹು ಚಂದ್ರರ ಯುತಿ, ನಿಮ್ಮ ರಾಶಿಯಾಧಿಪತಿ ಅಷ್ಟಮದಲ್ಲಿದ್ದು ಚಂದ್ರನ ಜೊತೆ ರಾಹುನು ಸೇರಿಕೊಂಡಾಗ ಸ್ವಲ್ಪ ಇಲ್ಯೂಷನ್ ಎಫೆಕ್ಟ್ ಕೊಟ್ಬಿಡುತ್ತೆ, ಅಂದರೆ ಒಂಥರ ಮಾಯ ಇದ್ದಂಗೆ. ಸೊ ಹಾಗಾಗಿ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಇಲ್ಲಿ ನಮಗೆ ರಾಹು ಚಂದ್ರ ಇಬ್ಬರದು ಶಾಂತಿ ಅಗತ್ಯ. ಇನ್ನು ಶುಕ್ರ ಬುಧರು ಅತ್ಯುತ್ತಮ ಫಲ ಕೊಡುತ್ತೆ. ಶುಕ್ರ 8ನೇ ಮನೆಯಲ್ಲಿ ನಿಮಗೆ ಶುಭ ಸುದ್ದಿ ಕೊಡುತ್ತೆ ಏನಕ್ಕಾದರೂ. ಬುಧ 8ರಲ್ಲಿದ್ದರೆ ಅನುಕೂಲ ಮಾಡಿಕೊಟ್ಬಿಡುತ್ತೆ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ. 3 ಮತ್ತು 12ನೇ ಮನೆ ಅಧಿಪತಿ, ದೂರ ಪ್ರವಾಸಗಳಲ್ಲಿ ಲಾಭ ಅಥವಾ ನಿಮ್ಮ ಆಚೆ ಕಡೆ ಈಗ ವೀಸಾ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ನಿಮ್ಗೇನಾದರೂ ಫಾರಿನ್ಗೆ ಹೋಗಬೇಕು, ಅಲ್ಲಿ ಎಜುಕೇಷನ್ ಮಾಡಬೇಕು, ಅದಕ್ಕೂ ತುಂಬ ಬುಧ ಅನುಕೂಲ ಮಾಡಿಕೊಡುತ್ತೆ ನಿಮಗೆ. ನಮಗೆ ಇವಾಗ ಸಪ್ತಮ ಅಂದರೆ ಕರ್ನಾಟಕ ರಾಶಿಯವರಿಗೆ ಸಪ್ತಮದಲ್ಲಿ ಮಂಗಳ ಸಂಚಾರ ಉಚ್ಚ ಸ್ಥಿತಿಯಲ್ಲಿದೆ. ಸೊ ನಿಮಗೆ ವ್ಯಾಪಾರ ವ್ಯವಹಾರ ಭೂಮಿ ಇಂಥ ವಿಷಯಗಳಲ್ಲಿ ಲಾಭ ಕೊಡುತ್ತೆ.
ಆದರೆ ಸ್ವಲ್ಪ ಮನೆಯಲ್ಲಿ ಭಿನ್ನಾಭಿಪ್ರಾಯ, ಕೋಪ ಜಾಸ್ತಿ ಮಾಡುತ್ತೆ. ಹಾಗಾಗಿ ಮಂಗಳ ಶಾಂತಿ ಅಗತ್ಯ. ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ಅಂಟಮ್ಮಂದ್ರನ್ನ ಹಬ್ಬಕ್ಕೆ ಕರೆದು ಸಿಹಿ ತಿಂಡಿ ಕೊಡೋದು, ಒಳ್ಳೆ ಮಾತಾಡಿ ಅಂಟಮ್ಮಂದ್ರ ಜೊತೆ ಚೆನ್ನಾಗಿರಿ, ಅದೇ ಮಂಗಳ ಶಾಂತಿ ಆಗುತ್ತೆ. ಜೊತೆಗೆ ನಿಮಗೆ ಭಾಗ್ಯದಲ್ಲಿ ಶನಿ ಇರೋದ್ರಿಂದ ಅದೃಷ್ಟಗಳು ಬರುತ್ತಂದ್ರೆ ನಿಮಗೆ ಏನೇ ಅನ್ಕೊಂಡಿರೋ ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ. ಹಾಗಾಗಿ ಶನಿ ಶಾಂತಿನೂ ಮಾಡಿಸ್ಬೇಕು. 12ನೇ ಮನೆ ಗುರು, ಸೊ ಇಲ್ಲಿ ನಮಗೆ ಗುರು ಶಾಂತಿ ಕೂಡ ಅಗತ್ಯ. ಗುರುಗೋಸ್ಕರ ಹಳದಿ ವಸ್ತ್ರ ದಾನ ಮಾಡೋದಾಗಲಿ, ಕಡಲೆ ಉಟ್ಲಿ ಅಥವಾ ಕಡಲೆಯನ್ನು ಶಿವನ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಹಂಚೋದ್ರಿಂದ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಗುರು ಹಿರಿಯರಿಗೆ ಏನಾದರೂ ಸೇವೆ ಮಾಡೋದ್ರಿಂದ ಕೂಡ ನಿಮಗೆ ಕರ್ಕಟಕ ರಾಶಿಯವರಿಗೆ ಗುರು ಪರಿಹಾರ ಆಗುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.